ಮಕ್ಕಳನ್ನ ಯಾವ್ದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡಿ. ಯಾರ್ ನಮ್ಮಪ್ಪ ನನ್ನ ಲೈಫಲ್ಲಿ ಹೀರೋ ಅಂತಿರ್ತಾರೋ ಅವರೇ ಈ 4 ತಪ್ಪುಗಳನ್ನ ಮಾಡಿ ನಿಮ್ಮಪ್ಪಗೆ ಹರ್ಟ್ ಮಾಡ್ತಾ ಇರ್ತೀರಾ. ನಂಬರ್ 1, ನಿಮ್ ಮಕ್ಳಾಗಿ ಹುಟ್ಟೋ ಬದಲು ಬೇರೆಯವ್ರ ಮಕ್ಳಾಗಿ ಹುಟ್ಟಿದ್ರೆ ನಾನು ಎಷ್ಟೋ ಚೆನ್ನಾಗಿರ್ತಿದ್ನೇನೋ ಅಂತ ಹೇಳಕ್ ಹೋಗ್ಬೇಡಿ. ಈ ಮಾತಾಡೋದ್ಕಿಂತ ಮುಂಚೆ ಒಂದ್ಸಲಿ ಯೋಚನೆ ಮಾಡಿ, ಅವ್ರು ಇರ್ಲಿಲ್ಲ ಅಂದಿದ್ರೆ ನೀವೇ ಇವತ್ತು ಇರ್ತಿರ್ಲಿಲ್ಲ ಅನ್ನೋದನ್ನ ಮರಿಬೇಡಿ. ನೀನ್ ನನ್ಗೋಸ್ಕರ ಏನ್ ಮಾಡಿದ್ಯಾ, ಉಡ್ಸಿರೋ ತಪ್ಪಿಗೆ ಅನ್ನ ತಂದಾಗ್ತಿದ್ಯಾ ಅಂತ ಯಾವ್ದೇ ಕಾರಣಕ್ಕೂ ಅನ್ನಕ್ ಹೋಗ್ಬೇಡಿ. ನಿಮ್ಮ ಅಪ್ಪನ್ ಬಟ್ಟೆ, ಸ್ಲಿಪ್ಪರ್, ಹಾಗೆ ಅವ್ರ ಫೋನ್ ನೋಡಿ ನಿಮಗ್ ಗೊತ್ತಾಗುತ್ತೆ ನೀವು ಬದುಕ್ತಿರೋ ಲೈಫ್ಗೋಸ್ಕರ ಅವ್ರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ. ನಾನು ಏನಾದ್ರೂ ಒಂದ್ ಮಾಡ್ತೀನಿ ಅಂತ ಅಂದ್ರೆ ಬೇಡ ಅಂತೀಯಾ. ನಾನ್ ದುಡ್ಡು ಮಾಡೋದು ಹಾಗೆ ಬೆಳೆಯೋದು ನಿಮ್ಗೊಂದ್ ಚೂರು ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಹೇಳಕ್ ಹೋಗ್ಬೇಡಿ. ನಿಮ್ಗಿಂತ ಜಾಸ್ತಿ ಅವ್ರ ಲೈಫ್ ನ ನೋಡಿರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಇಂದ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳೋ ಅಧಿಕಾರ ಅವ್ರಿಗಿರುತ್ತೆ. ಹಾಗೆ ಅವ್ರಿಗಾಗಿರೋ ಮೋಸ, ಕಷ್ಟ ನೀವ್ ಅನ್ಭವಿಸ್ಬಾರ್ದು ಅಂತ ಆತರ ಹೇಳ್ತಾರೆ. ನಂಬರ್ 4, ನಾನ್ ಏನ್ ಕೇಳಿದ್ರು ದುಡ್ಡಿಲ್ಲ ಅಂತೀಯಾ. ನನ್ಗಲ್ದಲ್ಲೇ ಬೇರೆಯವ್ರು ಯಾರಿಗೋಸ್ಕರ ಮಾಡ್ತಿದ್ಯಾ, ಸತ್ತಾಗ ಏನದನ್ನ ತಗೊಂಡೋಗ್ತೀಯಾ ಅಂತ ಹೇಳಕ್ ಹೋಗ್ಬೇಡಿ. ಏನೋ ಸ್ವಾರ್ಥ ಇಲ್ದೆ ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನ ಒಂದ್ ಚೂರು ಯೋಚನೆ ಮಾಡ್ದಲೆ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡೋ ವ್ಯಕ್ತಿ ಅಂದ್ರು ಅದು ಅಪ್ಪನೇ. ಅಪ್ಪ ಇಲ್ಲ ಅಂದ್ರೆ ನಿಮ್ನ ಯಾರು ಬಂದ್ ನೋಡ್ಕೊಳಲ್ಲ. ಅಪ್ಪ ಅಂದ್ರೆ ಬರೀ ಅಪ್ಪ ಅಲ್ಲ, ಧೈರ್ಯ, ವಾತ್ಸಲ್ಯ, ಪ್ರೀತಿ, ಶಕ್ತಿ. ನಿಮ್ಗೆ ಅಪ್ಪನ್ ವ್ಯಾಲ್ಯೂ ಗೊತ್ತಾಗ್ಬೇಕಂತ ಅಂದ್ರೆ ಅಪ್ಪ ಇಲ್ದಿರೋರ್ ಹತ್ರ ಹೋಗಿ ಕೇಳಿ, ಆ ನೋವೇನು ಅಂತ ನಿಮ್ಗೆ ಅರ್ಥ ಆಗುತ್ತೆ.